ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಗರದ ಗದ್ದಲ ಜೀವನದಿಂದ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ನಾವು ಹಳ್ಳಿಗೆ ಹೋದಾಗ ಹಳ್ಳಿಯ ಸುಂದರ ಜೀವನ, ಹಳ್ಳಿಯ ಸಂಪ್ರದಾಯಗಳು, ಪ್ರಕೃತಿ ಸೌಂದರ್ಯ, ಕೃಷಿ ಜೀವನ ಮತ್ತು ಹಳ್ಳಿಯಲ್ಲಿ ನಡೆಯುವ ದಿನನಿತ್ಯದ ವಿಶೇಷ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ತೆಂಗಿನ ಮರದ ಪ್ರತಿಯೊಂದು ಭಾಗವು ರೈತರಿಗೆ ಅಂತಲ್ಲ ಎಲ್ರಿಗೂ ಉಪಯೋಗಕ್ಕೆ ಬರುತ್ತದೆ. ಕಾಯಿ, ಎಳ್ನೀರು, ಎಣ್ಣೆ ಮತ್ತು ಚಿಪ್ಪು, ಎಡೆಮಟ್ಟೆ ಸಿಗ್ತದೆ ಮತ್ತು ಹಲವು ಉಪಯೋಗಗಳಿಗೆ ಇದನ್ನು ಉಪಯೋಗಿಸ್ಕೊತಾರೆ. ಅದರಿಂದನೇ ಕೂಡ ಇದನ್ನು ಕಲ್ಪವೃಕ್ಷ ಅಂತ ಕರೆಯೋದು. ಹಾಗೆ ಒಂದು ಮಾವಿನ ಮರ ಕೂಡ ಇದೆ, ಅಲ್ಲೇ ಇದೆ ನೋಡಿ. ಅಲ್ಲಲ್ಲೇ ಬಾಳೆ ಗಿಡಗಳನ್ನು ಕೂಡ ನೆಟ್ಟಿದ್ದೀವಿ. ಪಚ್ಚಬಾಳೆ ಇದೆ ಮತ್ತು ಏಲಕ್ಕಿ ಬಾಳೆ ಕೂಡ ಇದೆ. ಇವಾಗ ನಾವು ಮನೆ ಹತ್ರ ಬಂದ್ವಿ. ಕೊಬ್ಬರಿ ಸುಲಿಸೋಣ ಅಂತ ಮನೆ ಹತ್ರ ಬಂದ್ವಿ. ಕೊಬ್ಬರಿನೆಲ್ಲ ಕಾಯ್ಗೋಡನಿಂದ ಈಗ ಕೊಬ್ಬರಿಗೆ ತುಂಬ ಚೆನ್ನಾಗಿ ರೇಟ್ ಇದೆ. ಅದರಿಂದ ಕೊಬ್ಬರಿ ಮಾರೋಣ ಅಂತ ಎಲ್ಲ ಸುಲಿಸ್ತಾ ಇದ್ದೀವಿ ನೋಡಿ. ಟೇಸ್ಟ್ ನೋಡಿದೆ, ಒಂದು ಕೊಬ್ಬರಿ ಚೆನ್ನಾಗಿತ್ತು. ಇವ್ರಿಗೆಲ್ಲ ಊಟ ಕೊಡಬೇಕಿತ್ತು, ಅದಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು ಸ್ವೀಟ್ ಹಾಕ್ತಿದ್ದಾರೆ, ಅವರು ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಹಳ್ಳಿಯಲ್ಲೂ ಕೂಡ ಪಟ್ಟಣದ ಥರನೇ ಎಲ್ಲ ರೀತಿಯ ಸೌಕರ್ಯಗಳಿದೆ. ಏನು ಬೇಕಾದರೂ ಸಿಗುತ್ತೆ, ಏನು ಬೇಕಾದರೂ ಮಾಡ್ಬೋದು. ನಾವು ಮದುವೆ ಆದ ಹೊಸದ್ರಲ್ಲಿ ಹಳ್ಳಿಗೆ ಹೋಗಬೇಕು ಅಂದರೆ ಅಳು ಬರೋ ಥರ ಆಗ್ತಿತ್ತು. ಯಾಕೆಂದರೆ ನೀರು ಇರ್ತಾ ಇರಲಿಲ್ಲ, ಬೋರ್ವೆಲ್ಲಿಂದ ನೀರು ತರಬೇಕಾಗಿತ್ತು. ಮತ್ತು ಕಲ್ಬಾವಿ ಅಂತ ಇದೆ, ಅದರಿಂದ ಕೆಳಗಡೆ ಇಳಿದು ಅದರಿಂದ ಹತ್ಕೊಂಡು ಮೇಲ್ಗಡೆ ಬರಬೇಕಾಯ್ತು. ಸೊಂಟ ಎಲ್ಲ ಫುಲ್ ನೋವಾಗ್ತಿತ್ತು. ಅದರಿಂದ ನಮ್ಗೆ ಅಳು ಬರೋ ಥರ ಆಗ್ತಾಯಿತ್ತು. ಯಾಕಪ್ಪ ಈ ಊರಿಗೆ ಬರ್ತೀವಿ ಅನ್ನೋ ಥರ ಆಗ್ತಿತ್ತು. ಈಗ ಖುಷಿಯಿಂದ ಬರ್ತೀವಿ. ಈಗೆಲ್ಲ ನಮ್ಮದೇ ಆಗಿದೆ, ನಮ್ಮದೇ ವ್ಯವಹಾರ, ನಮ್ಮದೇ ಎಲ್ಲ. ಅದರಿಂದ ಎಲ್ಲ ಖುಷಿ ಆಗುತ್ತೆ. ಹಳ್ಳಿ ಆದರೂ ದಿಲ್ಲಿ ಆದರೂ ನಾವು ಆ ಕ್ಷಣವನ್ನು ಆನಂದದಿಂದ ಅನುಭವಿಸಿದ್ರೆ ಅಲ್ಲೇ ಸ್ವರ್ಗ ಅಂತ ಹೇಳಿ ಈ ದಿನದ ಹಳ್ಳಿಯ ಚಿಕ್ಕ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.